ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು. ಇವತ್ತಿನ ಈ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಇದು ಎಲ್ಲರ ಲೈಫಿಗೂ ಎಲ್ರಿಗೂ ಕೂಡ ಬೇಕಾಗಿರುವಂಥ ವಿಡಿಯೋ. ನಮ್ಮ ಒಂದು ವಿಶ್ ಫುಲ್ಫಿಲ್ ಆಗಬೇಕು ಅಂತಂದರೆ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ವಿಜುವಲೈಸೇಷನನ್ನು ಮಾಡ್ಕೋಬೇಕು, ಮೆಡಿಟೇಷನನ್ನು ಮಾಡಬೇಕು ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಾಗಿರುವಂಥ ಒಂದು ಕೀವರ್ಡ್. ಬಟ್ ಇದನ್ನು ಆ್ಯಕ್ಟಿವ್ ಮಾಡ್ಕೋಬೇಕಲ್ವಾ? ಎಲ್ರಿಗೂ ಕೂಡ ಯಾರೆಲ್ಲ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾರೆ ಅವರಿಗೆ ಎಲ್ರಿಗೂ ಕೂಡ ಅವರ ವಿಶ್ ಫುಲ್ಫಿಲ್ ಆಗುತ್ತಾ? ಅಥವಾ ಅವರು ಮೆಡಿಟೇಷನನ್ನು ಮಾಡ್ಕೊಳ್ಳುವಾಗ, ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳುವಾಗ ಏನು ಮಿಸ್ಟೇಕ್ಸನ್ನು ಮಾಡ್ತಾರೆ? ಆ ಮಿಸ್ಟೇಕ್ಸ್ಗಳನ್ನು ತಿದ್ದುಕೊಂಡ್ರೆ ಖಂಡಿತ ನಾವು ಏನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ಆಗುತ್ತೆ. ಯಾವ ರೀತಿ ಮಾಡಬೇಕಾಗತ್ತೆ? ಹಾಗಾದರೆ ಆ ಮಿಸ್ಟೇಕ್ಸ್ಗಳು ಯಾವ್ಯಾವು? ಆ ಮಿಸ್ಟೇಕ್ಸ್ಗಳನ್ನು ನಾವು ತಿದ್ಕೊಳ್ಬೇಕಾ? ಏನು ಮಾಡೋದು? ನೀವು ಇವಾಗ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ ಅಂತಂದರೆ ಈ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೀರಾ? ಇನ್ ಕೇಸ್ ಮಾಡ್ತಿದ್ರಿ ಅಂತಂದರೆ ಅವನ್ನು ಇವತ್ತೇ ಸ್ಟಾಪ್ ಮಾಡಬೇಕು. ಆ ಥರ ಮಾಡಿಕೊಂಡ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಮಧ್ಯದಲ್ಲಿ ಒಂದೆರಡು ದಿನ ನಿಮಗೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಹಾಗೆ ತುಂಬ ಜನ ಸಾಕಷ್ಟು ಅವರ ಒಂದು ಪ್ರಾಬ್ಲಮ್ಸನ್ನು ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಮ್ಯಾನಿಫೆಸ್ಟೇಷನ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋಂಥ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ, ತುಂಬ ವೈರಲ್ ಕೂಡ ಆಗ್ತಾ ಇದೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಇದನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ, ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ನನಗೆ ನಿಮ್ಮ ವ್ಯೂಸ್, ನಿಮ್ಮ ಇದು ಎಷ್ಟು ಸಪೋರ್ಟಿವ್, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರೋ ಹಾಗೆ ನಿಮ್ಮ ಲೈಫಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡು ನೀವೇನಾದರೂ ಸಕ್ಸಸ್ಫುಲ್ ಆದ್ರಿ ಅಂದರೆ, ನಿಮ್ಮ ಒಂದು ವಿಷನ್ನು ಫುಲ್ಫಿಲ್ ಮಾಡಿಕೊಂಡ್ರಿ ಅಂತಂದರೆ ಅಷ್ಟೇ ಸಂತೋಷ ನನಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇದ್ದು ಈ ಮಿಸ್ಟೇಕ್ಸ್ಗಳನ್ನು ಏನಾದರೂ ಮಾಡ್ತಾ ಇದ್ದರೆ ಅವನ್ನು ಇವತ್ತೇ ಸ್ಟಾಪ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಒಂದು ಬದಲಾವಣೆ ಸಿಕ್ಕೇ ಸಿಗುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಗಣೇಶನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆಯ 5ನೇ ದಿನದ ವಿಡಿಯೋ ಆಗಿರುತ್ತೆ. ಮಧ್ಯದಲ್ಲಿ ನಾವು ಒಂದೆರಡು ದಿನ ವಿಡಿಯೋವನ್ನು ಹಾಕಿಲ್ಲ, ಕಾರಣ ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಹಾಗಾಗಿ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋವನ್ನು ಹಾಕಲಿಕ್ಕಾಗಿರಲಿಲ್ಲ. ಇವಾಗ ನಿಮಗೆ ಒಂದು ಸುಂದರವಾದಂಥ ಒಂದು ರಂಗೋಲಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆದಂಥ ರಂಗೋಲಿ ಅಂತ ಹೇಳ್ಬೋದು. ತುಂಬ ಈಸಿ ಕೂಡ ಇದೆ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ಇದನ್ನು ಟ್ರೈ ಮಾಡಿ ಹಾಕ್ಬೋದು. ಸೊ ನೋಡ್ಕೊಂಡು ಬರೋಣ. ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ವರ್ಕ್ ಮಾಡ್ಕೋಬೇಕು, ಏನು ನಮ್ಮ ಮೈಂಡ್ ಯಾವ ಥರ ಆ್ಯಕ್ಟಿವ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ಸಾಗಿ ಹೇಳ್ತೀನಿ. ಈ ಒಂದು ಟ್ರಿಕ್ಸ್ ಏನಿದೆಯಲ್ಲ ಇದು ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಂತಂದರೆ, ವಿಜುವಲೈಸೇಷನನ್ನು ಮಾಡ್ಕೊಳ್ತಾ ಇದ್ದೀರಂತಂದರೆ, ಯಾವುದೋ ಒಂದು ರಾಂಗ್ ರೂಟಲ್ಲಿ ಏನಾದರೂ ನೀವು ಮಾಡ್ಕೊಳ್ತಾ ಇದ್ದರೆ, ಇನ್ ಕೇಸ್ ಮಾಡ್ಕೊಳ್ತಾ ಇದ್ರಿ ಅಂತಂದರೆ ಅದರಿಂದ ನೀವು ಬಚಾವಾಗಲಿಕ್ಕೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಾವಿವಾಗ ಪ್ರತಿನಿತ್ಯನೂ ಕೂಡ ಮೆಡಿಟೇಷನನ್ನು ಮಾಡ್ತಾ ಇದ್ದೀವಿ. ಯಾವುದೋ ಒಂದು ವಿಶ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಮೆಡಿಟೇಷನನ್ನು ಮಾಡ್ತಾ ಇದ್ದೀವಿ, ವಿಜುವಲೈಸೇಷನನ್ನು ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಸೊ ಅದು ರಿಯಲಿಸ್ಟಿಕ್ ಆಗಿ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಲ್ವಾ? ಸೊ ಇಲ್ಲಿ ನಮ್ಮ ವಿಜುವಲೈಸೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ಸ್ ಫುಲ್ ಸ್ಟ್ರಾಂಗ್ ಆಗಿ ಅದು ಒಂದು ನಮ್ಮ ಯೂನಿವರ್ಸಿಗೆ ಕನೆಕ್ಟ್ ಆಗಿ ನಮ್ಮ ವಿಶ್ ಫುಲ್ಫಿಲ್ ಆಗಬೇಕು ಅಂತಂದರೆ ನಾವು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಈ ಮೆಡಿಟೇಷನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಅದಕ್ಕೆ ಮೂಲವಾಗಿ ನಮ್ಮ ಕಾನ್ಸಂಟ್ರೇಷನ್ ಪವರ್ ಮತ್ತು ಇಮ್ಯಾಜಿನೇಷನ್ ಪವರ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಮ್ಯಾಜಿನೇಷನ್ ಪವರ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಎರಡೂ ಕೂಡ ಜಾಸ್ತಿ ಆಗಿದ್ದಾಗ ಮೆಡಿಟೇಷನ್ ಸ್ಟ್ರಾಂಗ್ ಆಗುತ್ತೆ. ಈ ಮೆಡಿಟೇಷನ್ ಸ್ಟ್ರಾಂಗ್ ಆಗಿದ್ದಾಗ ನಮ್ಮ ಬಾಡಿ, ನಮ್ಮ ಮೈಂಡ್ ಎರಡೂ ಕೂಡ ಕಂಟ್ರೋಲಲ್ಲಿರುತ್ತೆ. ನಾವೇನು ಹೇಳ್ತೀವೋ ಅದನ್ನು ನಮ್ಮ ಬಾಡಿ ಕೇಳುತ್ತೆ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನೇ ನಮ್ಮ ಮೈಂಡ್ ಕೂಡ ಮಾಡುತ್ತೆ. ಹಾಗಾದರೆ ನಮಗೆ ಮೂಲವಾಗಿ ಬೇಕಾಗಿರುವಂಥದ್ದು ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಆಯಿತು.
ಮೆಡಿಟೇಷನ್ ಸ್ಟ್ರಾಂಗ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಇಮ್ಯಾಜಿನೇಷನ್ ಪವರ್ ಮತ್ತು ಕಾನ್ಸಂಟ್ರೇಷನ್ ಪವರ್ ತುಂಬಾ ಜಾಸ್ತಿ ಆಗುತ್ತೆ. ಇವಾಗ ನೀವು ಎಕ್ಸಾಂಪಲ್ ಆಗಿ ಅಥ್ಲೆಟಿಕ್ಸನ್ನು ನೋಡ್ಬೋದು. ಅವರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ಇಮ್ಯಾಜಿನೇಷನಲ್ಲೂ ಕೂಡ ತುಂಬಾ ಪವರ್ ಆಗಿರ್ತಾರೆ. ಪವರ್ ಜಾಸ್ತಿ ಇರುತ್ತೆ, ಇಮ್ಯಾಜಿನೇಷನ್ ಪವರ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಾವು ಚೆಸ್ ಆಟಗಾರರನ್ನು ತಗೊಂಡ್ರೆ ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಿದರೆ ಯಾವುದೇ ಒಂದು ಆಟದಲ್ಲೇ ಆಯಿತು, ಯಾವುದೇ ಒಂದು ಕೆಲಸದಲ್ಲೇ ಆಯಿತು, ಕಾನ್ಸಂಟ್ರೇಷನ್ ಲೆವೆಲ್ ಇರಲಿಲ್ಲ ಅಂತಂದರೆ, ನಮಗೆ ಅದ್ರ ಪವರ್ ಇರಲಿಲ್ಲ ಅಂತಂದರೆ ಖಂಡಿತ ಅದರಲ್ಲಿ ನಾವು ಸಕ್ಸಸ್ಫುಲ್ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ನಾವಿವಾಗ ಏಕಾಗ್ರತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಅಲ್ಲಿ ನಮ್ಮ ಏಕಾಗ್ರತೆ ಕೇಂದ್ರೀಕೃತವಾಗಬೇಕು, ಅದ್ರ ಜೊತೆಗೆ ಇಮ್ಯಾಜಿನೇಷನ್ ಕೂಡ ಇರಬೇಕು. ಇವಾಗ ಚೆಸ್ ಆಟಗಾರರನ್ನು ನೋಡಿದರೆ ಅವರು ಕಾನ್ಸಂಟ್ರೇಷನ್ ಲೆವೆಲ್ ಜೊತೆಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ತಾರೆ. ಒಂದು ಕಾಯನ್ನು ಮೂವ್ ಮಾಡಿದಾಗ ಇನ್ನೊಂದು ಕಾಯಿ ಅವನು ಯಾವ ಥರ ಬಿಡ್ತಾನೆ ಅನ್ನುವಂಥ ಇಮ್ಯಾಜಿನೇಷನ್ ಅವರಿಗೆ ಗೊತ್ತಿರುತ್ತೆ. ಒಂದು ಎರಡನೇದು, ಇಲ್ಲ ಚೆಕ್ಮೇಟ್ ಆಗುತ್ತೆ, ಇವಾಗ ಆಟ ಕ್ಲೋಸ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಆಟ ಇನ್ನೂ ಕ್ರಿಟಿಕಲ್ ಆಗುತ್ತೆ ಅನ್ನುವಂಥದ್ದು. ಇದು ಒಂದು ಉದಾಹರಣೆ ಅಷ್ಟೇ. ಬಟ್ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ. ಯಾವುದೇ ಒಂದು ವರ್ಕಲ್ಲಿ ಈಗ ನಮ್ಮದೇ ಒಂದು ವಿಷನ್ನು ತೊಗೊಂಡ್ರೆ ಆ ವಿಷಯಕ್ಕೆ ಬೇಕಾಗಿರುವಂಥದ್ದು ನಾವು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು, ಏನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅನ್ನುವಂಥದ್ದು ಮೆಡಿಟೇಷನನ್ನು ಮೂಲವಾಗಿ ಅದನ್ನು ತಿಳ್ಕೊಂಡಿರಬೇಕು. ಮೆಡಿಟೇಷನನ್ನು ಮಾಡೋದಕ್ಕಿಂತ ಮುಂಚೆ ಮೆಡಿಟೇಷನ್ನ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಕಾನ್ಸಂಟ್ರೇಷನ್ ಲೆವೆಲ್ ಮತ್ತು ಇಮ್ಯಾಜಿನೇಷನ್ ಪವರ್ ಎರಡನ್ನೂ ಕೂಡ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ಆದರೆ ಮೆಡಿಟೇಷನ್ ಅಂದ್ರೇ ಕಷ್ಟ ನಮಗೆ. ಮೆಡಿಟೇಷನನ್ನು ಮಾಡುವಂಥದ್ದು ಏನಿದೆಯಲ್ಲ ಅದನ್ನು ಕುತ್ಕೊಂಡು ಮಾಡುವಂಥದ್ದೇ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೊಂಡ ತಕ್ಷಣ ನಮಗೆ ಕಂಟ್ರೋಲ್ ಆಗಲ್ಲ, ನಮ್ಮ ಮೈಂಡ್ ಕಂಟ್ರೋಲ್ ಆಗಲ್ಲ. ತುಂಬ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ, ಎಲ್ಲೆಲ್ಲೋ ಮನಸ್ಸು ಹೋಗೋಗಿ ಬರ್ತಿರುತ್ತೆ. ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ, ನಮಗೇನೋ ಒಂದು ಸೌಂಡ್ ಕೇಳುತ್ತೆ. ಇಲ್ಲಿ ಇವಾಗ ಏನೋ ಒಂದು ಅಂತ ಹೇಳ್ಬೋದು, ಯಾವುದೋ ಒಂದು ಪಕ್ಷಿ ಸೌಂಡ್ ಕೇಳುತ್ತೆ. ಆ ಪಕ್ಷಿ ಸೌಂಡ್ ಕೇಳಿದ ತಕ್ಷಣ ನಮಗೆ ಆ ಕಡೆ ಕಾನ್ಸಂಟ್ರೇಟ್ ಆಗಿಬಿಡುತ್ತೆ. ಅಂದರೆ ಆ ಪಕ್ಷಿ ಇವಾಗ ಏನು ಮಾಡ್ತಿರ್ಬೋದು, ಹಾರ್ತಿರ್ಬೋದಾ, ಕುಣಿತಿರ್ಬೋದಾ, ಈ ಥರ ಆಗಿಬಿಡುತ್ತೆ. ಅಥವಾ ನೀವು ಇವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಮೊಬೈಲ್ ರಿಂಗ್ ಆಗ್ತಾ ಇದೆ. ಸೊ ಅದು ನಿಮಗೆ ಕೇಳಿಸ್ತಾ ಇದೆ. ಕೇಳಿಸಿದ ತಕ್ಷಣ ನೀವೇನು ಅಂದ್ಕೊಳ್ತೀರಾ, ಯಾರು ಕಾಲ್ ಮಾಡಿರ್ಬೋದು, ಇಷ್ಟು ಬೆಳಗ್ಗೆನೇ ಯಾರು ಕಾಲ್ ಮಾಡಿದರು, ಯಾರಾದರೂ ಏನಾದರೂ ಕಾಲ್ ಮಾಡಿದ್ರಾ, ಆ ಫ್ರೆಂಡ್ ಕಾಲ್ ಮಾಡಿರ್ಬೋದಾ, ಅಥವಾ ಆಫೀಸಿಂದನಾ, ಅಥವಾ ಇವ್ರು ಕಾಲ್ ಮಾಡಿದ್ರಾ, ಏನಕ್ಕಿರ್ಬೋದು, ಇದೆಲ್ಲ ಥಾಟ್ಸ್ ಬಂದುಬಿಡತ್ತೆ. ಅಂದರೆ ನಾವು ಮೆಡಿಟೇಷನಿಗೆ ಕುಂತಾಗ ನಾನಾ ರೀತಿಯಾದಂಥ ಯೋಚನೆಗಳು ಬರ್ತಾನೆ ಇರುತ್ತೆ. ತುಂಬ ಅಂದರೆ ತುಂಬಾ ಬರ್ತಿರುತ್ತೆ. ಆ ಯೋಚನೆಗಳನ್ನು ಕ್ರಮೇಣ ಕಡಿಮೆ ಒಂದೇ ದಿನಕ್ಕೆ ಮೆಡಿಟೇಷನ್ಗೆ ಕುಂತಾಗ ಎಲ್ಲ ಯೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಕೂತ್ಕೊಳ್ತೀನಿ ಅಂದರೆ ಸಾಧ್ಯತೆ ಇಲ್ಲ. ಅದಕ್ಕೆ ತುಂಬ ಅಂದರೆ ತುಂಬಾ ಪ್ರಾಕ್ಟೀಸ್ ಬೇಕಾಗತ್ತೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಒಂದು ಅನುಭವದ ಮೇರೆಗೆ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಮೆಡಿಟೇಷನ್ಗೆ ನೀವು ಕೂತ್ಕೊಂಡ ತಕ್ಷಣವೇ ನಿಮಗೆ ಸಾಕಷ್ಟು ಯೋಚನೆಗಳು ಬರ್ತಾನೆ ಇರುತ್ತೆ. ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸುಮ್ಮನೆ ಬಿಡ್ತಾ ಹೋಗಿ. ಸಡನ್ನಾಗಿ ಅದರಿಂದ ಮತ್ತೆ ಕನ್ವರ್ಟ್ ಆಗಿ. ಇವಾಗ ನೀವು ಯಾವ ಥರ ಬೇಕಾದರೂ ಮೆಡಿಟೇಷನನ್ನು ಮಾಡ್ಬೋದು. ಅಂದರೆ ನಿಮಗೆ ಓಂ ಅನ್ನುವಂಥ ಶಬ್ದವನ್ನು ಕೇಳೋದ್ರ ಮೂಲಕ, ಅಂದರೆ ಮ್ಯೂಸಿಕನ್ನು ಕೇಳೋದ್ರ ಮುಖಾಂತರ ಮಾಡ್ಕೋಬೋದು, ಅಥವಾ ನಿಮ್ಮ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಮುಖಾಂತರ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ನೋಡೋದ್ರ ಮೂಲಕ, ಅಂದರೆ ದೀಪವನ್ನು ಏನಾದರೂ ಬೆಳಗಿಸಿಟ್ಟು ಸೊ ಅದನ್ನು ನೋಡ್ತಾ ಕೂತ್ಕೊಳ್ಳೋದು, ಅಥವಾ ನೀರಿನ ಹರಿಯನ್ನು ನೋಡ್ತಾ ಕೂತ್ಕೊಳ್ಳೋದು. ಸುಮಾರು ವೇ ಇದೆ. ಧ್ಯಾನ ಮಾಡಲಿಕ್ಕೆ ಇದೇ ಥರ ವೇ ಅಂತ ಇಲ್ಲ, ತುಂಬ ವೇಗಳಿದ್ದಾವೆ. ಸೊ ಅದರಲ್ಲಿ ನೀವು ಯಾವುದಾದ್ರೂ ಒಂದು ವೇಯನ್ನು ಹುಡ್ಕೊಂಡ್ಬಿಟ್ಟು ನೀವು ಮೆಡಿಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿಕೊಂಡಾಗ ನಿಮ್ಮ ಒಂದು ಬಾಡಿ, ನಿಮ್ಮ ಮೈಂಡು ತನ್ನಿಂದ ತಾನೇ ಕ್ರಮೇಣ ಕಂಟ್ರೋಲ್ ಆಗ್ತಾ ಬರುತ್ತೆ. ಅದು ಒಂದೇ ದಿನಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಬಾಡಿ, ನಿಮ್ಮ ಮೈಂಡ್ ಎರಡೂ ಕೂಡ ನಿಮ್ಮ ಕಂಟ್ರೋಲಿಗೆ ಯಾವಾಗ ಹಿಡಿತಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನೀವು ಮ್ಯಾನಿಫೆಸ್ಟೇಷನ್ ಮತ್ತು ವಿಜುವಲೈಸೇಷನ್ನ ಈಸಿಯಾಗಿ ಮಾಡ್ಕೋಬೋದು. ಇದು ತುಂಬಾ ಅಂದರೆ ತುಂಬಾ ಸರಳವಾಗಿರುತ್ತೆ, ಯಾವಾಗ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಎರಡೂ ನಿಮ್ಮ ಕಂಟ್ರೋಲಲ್ಲಿ ಇದ್ದಾಗ. ಸೊ ಇವಾಗ ನಮ್ಮ ಮೈಂಡ್ ಯಾವ ಥರ ಆ್ಯಕ್ಟಿವ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ನಮ್ಮ ಮೈಂಡ್ ಯಾವ ಥರ ಆ್ಯಕ್ಟಿವ್ ಮಾಡುತ್ತೆ, ಯಾವ ಥರ ಆ್ಯಕ್ಟಿವ್ ಇದೆ ಅನ್ನೋದು ಗೊತ್ತಾದರೆ ನಾವು ಮೆಡಿಟೇಷನನ್ನು ಯಾವ ಲೆವೆಲಲ್ಲಿ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ನಾವು ಯಾವ ರೀತಿ ಅದನ್ನು ಯಾವ ಸ್ಟೇಜಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಎಷ್ಟೋ ಜನರಿಗೆ ಈ ಮೈಂಡ್ ಆ್ಯಕ್ಟಿವಿಟೀಸ್ ಬಗ್ಗೆನೇ ಗೊತ್ತಿರಲ್ಲ. ಇದು ನಮ್ಮ ಸೈಂಟಿಫಿಕಲಿ ನಮಗೆ ಇದ್ರ ಬಗ್ಗೆ ನಮಗೆ ಅರಿವೇ ಇರಲ್ಲ, ಸಾಮಾನ್ಯವಾಗಿ ಅರಿವಿರಲ್ಲ. ನಾವು ಎಜುಕೇಟೆಡ್ ಆದರೂ ಕೂಡ ನಾವು ಇದ್ರ ಬಗ್ಗೆ ಎಲ್ಲ ನಾವು ತಲೆನೇ ಕೆಡಿಸ್ಕೊಂಡಿರಲ್ಲ. ಏನೋ ಒಂದು ಇರುತ್ತೆ ಬಿಡು ಅಷ್ಟೇ, ಸೈನ್ಸಲ್ಲಿ ಏನೋ ಒಂದು ಇರುತ್ತೆ, ನಮ್ಮ ಬಾಡಿಯಲ್ಲಿ ಏನೇನೋ ಇದ್ದಾವೆ,
ಈ ಥರ ಅಂದ್ಕೊಂಡಿರ್ತೀವಿ. ಬಟ್ ರಿಯಲಿಸ್ಟಿಕ್ ಆಗಿ ಅದೇನಿರುತ್ತೆ ಅನ್ನುವಂಥದ್ದು ತಿಳ್ಕೊಂಡ್ರೆ ಈ ಮೆಡಿಟೇಷನನ್ನು ಮಾಡಲಿಕ್ಕೆ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು ಅಂತಂದರೆ ನಾವು ಯಾವ ಸ್ಟೇಜಲ್ಲಿ ಇರಬೇಕು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ನಾವು ಇರುವಂಥ ಒಂದು ಸ್ಟೇಜ್ ಅಂತಂದರೆ 14 to 30 ಸೈಕಲ್ ಫಾರ್ ಸೆಕೆಂಡ್ಸ್, ಈ ಒಂದು ಸ್ಟೇಜಲ್ಲಿ ಇದ್ದೀವಿ. ಇದು ಬಹಳ ಫಾಸ್ಟ್ ಆದಂಥ ಎಜುಕೇಟೆಡ್ ಆಫ್ ಮೈಂಡಲ್ಲಿ ಇದೆ. ಅಂದರೆ ನಮಗೆ ಒಂದು ಈ ಬ್ರೈನಿನ ಆ್ಯಕ್ಟಿವಿಟಿ ಸ್ಟೇಜನ್ನು ನಾವು ನೋಡಿದಾಗ 0 to 4 ಒಳಗಡೆ ಕೋಮಾ ಸ್ಟೇಜ್ ಇರುತ್ತೆ. 4 ಇಂದ 7 ಏನಿರುತ್ತಲ್ಲ ಇದು ಡೆಲ್ಟಾ, 7 ಇಂದ 14 ಏನಿರುತ್ತಲ್ಲ ಇದು ಆಲ್ಫಾ, ಇನ್ನು 14 ಇಂದ 30 ಏನಿದೆಯಲ್ಲ ಇದು ಬೀಟಾ ಸ್ಟೇಜ್. ಅಂದರೆ ನಾವು ಸಾಮಾನ್ಯವಾಗಿ ಬೀಟಾ ಸ್ಟೇಜಲ್ಲಿ ಇರ್ತೀವಿ. ಅಂದರೆ ನಾವು ಹೋಗಬೇಕಾಗಿರುವಂಥ ಸ್ಟೇಜ್ ಯಾವುದು ಅಂತಂದರೆ 7 to 14 ಸ್ಟೇಜ್, ಅಂದರೆ ಅಲ್ಫಾ ಸ್ಟೇಜ್ಗೆ ನಾವು ಹೋಗಬೇಕಾಗತ್ತೆ. ಈ ಅಲ್ಫಾ ಸ್ಟೇಜಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದೊಂದು ಸಮಯದಲ್ಲಿ ಅವಾಗವಾಗ ಹೋಗಿ ಬರ್ತಿರ್ತೀವಿ. ಬಟ್ ಅದರ ಅರಿವು ನಮಗಿರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನೋಡಿದರೆ ನಾವು ಮಲಗುವಾಗ ಮತ್ತು ಬೆಳಗ್ಗೆ ಏಳುವಾಗ, ಮಲಗೋಕ್ಕಿಂತ ನಾವು ಮುಂಚೆ ಏನು ಮಾಡಿರ್ತೀವಿ, ಇಲ್ಲಿ ನಾವು ಅಲ್ಫಾ ಸ್ಟೇಜ್ ಅಂತ ಅಂದರೆ ಈ ಸ್ಟೇಜ್ ಯಾವುದಪ್ಪ ಅಂತ ಹೇಳಿದರೆ ನಾವು ನಿದ್ದೆನೂ ಅಲ್ಲ ಮತ್ತು ಎಚ್ಚರನೂ ಅಲ್ಲ ಅಂಥ ಮಧ್ಯದಲ್ಲಿರುವಂಥ ಸ್ಟೇಜು. ಇವಾಗ ನಾವು ಸಂಪೂರ್ಣವಾಗಿ ನಿದ್ದೆನೂ ಮಾಡ್ತಾ ಇಲ್ಲ, ಈ ಕಡೆ ನಾವು ಪೂರ್ತಿಯಾಗಿ ಎಚ್ಚರನೂ ಇಲ್ಲ ಅಂಥ ಒಂದು ಸ್ಟೇಜ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಅಲ್ಫಾ ಸ್ಟೇಜ್ ಅಂತ ಕರಿತೀವಿ. ಹಾಗಾದರೆ ನಾವಿವಾಗ ಮಲ್ಕೊಂಡಿರ್ತೀವಿ, ಮಲಗಿದಾಗ ಬೆಳಿಗ್ಗೆ ಏಳ್ತಿರ್ತೀವಿ. ಬೆಳಿಗ್ಗೆ ನಮಗೆ 6 ಗಂಟೆಗೆಲ್ಲ ನಾವು ಮೇಲೆ ಹೇಳ್ತೀವಿ, ಅಂದರೆ ಬೆಡ್ಡಿಂದ ಮೇಲೆ ಹೇಳುವಂಥದ್ದು 6 ಗಂಟೆಗೆ. ಬಟ್ ಎಚ್ಚರ ಆಗಿರುವಂಥದ್ದು ಯಾವಾಗ ಎಚ್ಚರ ಆಗಿರುತ್ತೆ, 4 ಗಂಟೆಗೋ ಅಥವಾ 5 ಗಂಟೆಗೋ ಎಚ್ಚರ ಆಗಿರುತ್ತೆ. ಆ ಎಚ್ಚರ ಆದಂಥ ಸಮಯದಲ್ಲಿ ಎಚ್ಚರ ಆಗಿ 6 ಗಂಟೆವರೆಗೂ ಒಂದು ಸ್ವಲ್ಪ ನಮಗೆ ಎಚ್ಚರಿಕೆ ಇದ್ದಾಗೇ ಆಗಿರುತ್ತೆ. ಆದರೂ ನಾವು ಆ ಕಡೆ ನಿದ್ದೆ ಮಾಡ್ತಿರ್ತೀವಿ, ಈ ಕಡೆ ನಾವು ಎಚ್ಚರ ಇದ್ದಾಗೇನೂ ಇರ್ತೀವಿ. ಅಂಥದ್ದು ಎಲ್ಲರಿಗೂ ಕೂಡ ಅನುಭವ ಆಗ್ತಿರುತ್ತೆ. ಇನ್ನು ಮಲಗುವಾಗಲೂ ಕೂಡ ಅಷ್ಟೇ, ನಾವು ನಿದ್ದೆ ಹತ್ತಿ ಮಲಗಿದ್ವಿ ಅಂತ ಅನ್ನಿಸ್ತಿರುತ್ತೆ, ನಿದ್ದೆ ಬರ್ತಾ ಇದೆ, ಬಟ್ ಆದರೂ ಯಾವುದೋ ಒಂದು ಯೋಚನೆ ಅಲ್ಲಿ ಆಗ್ತಿರುತ್ತೆ. ಸೊ ಇದನ್ನು ನಾವು ಅಲ್ಫಾ ಸ್ಟೇಜ್ ಅಂತ ಕರಿತೀವಿ. ಇದನ್ನು ನಾವು ನಮ್ಮ ಮೆಡಿಟೇಷನ್ ಟೈಮಲ್ಲಿ, ಮೆಡಿಟೇಷನನ್ನು ಮಾಡುವಂಥ ಸಮಯದಲ್ಲಿ ಈ ಒಂದು ಸ್ಟೇಜ್ಗೆ ನಾವು ನಮ್ಮನ್ನು ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಈ ಕಡೆ ನಾವು ಎಚ್ಚರನೂ ಇರಲ್ಲ, ಈ ಕಡೆ ನಾವು ನಿದ್ರೆನೂ ಮಾಡ್ತಿರಲ್ಲ. ಅಂಥ ಒಂದು ಸ್ಟೇಜಲ್ಲಿ, ಅಂಥ ಒಂದು ಇದರಲ್ಲಿ ಕಾನ್ಸಂಟ್ರೇಷನ್ ಪವರ್ ಮತ್ತು ಇಮ್ಯಾಜಿನೇಷನ್ ಪವರ್ ಜೊತೆಗೆ ಮೆಡಿಟೇಷನ್ ಸ್ಟ್ರಾಂಗ್ ಆಗಿದ್ದು ನೀವು ವಿಜುವಲೈಸೇಷನನ್ನು ಮತ್ತು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರಿ ಅಂತಂದರೆ ಆಗ ನಿಮ್ಮ ಒಂದು ವಿಶ್ ಡೈರೆಕ್ಟಾಗಿ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಆ ಯೂನಿವರ್ಸಿಗೆ ಕನೆಕ್ಟ್ ಆದ ತಕ್ಷಣ ನೀವು ಇಲ್ಲಿ ಆ್ಯಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ನಿಮಗೆ ಅದು ಫುಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಹಾಗಾಗಿ ನಮ್ಮ ಮೈಂಡ್ ಆ್ಯಕ್ಟಿವಿಟೀಸ್ ಕೂಡ ನಮ್ಮ ಒಂದು ವಿಜುವಲೈಸೇಷನ್ ಮತ್ತು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆಯಲ್ಲ ಇದೆಲ್ಲದೂ ಕೂಡ ಫುಲ್ ಆಗಬೇಕು ಅಂತಂದರೆ ಇಲ್ಲಿ ನಮ್ಮ ಮೈಂಡ್ ಕೂಡ ಈ ಥರನೇ ವರ್ಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ನಮ್ಮನ್ನು ಕಂಟ್ರೋಲ್ ಇಟ್ಕೋಬೇಕು, ನಮ್ಮ ಬಾಡಿಯನ್ನು ಕಂಟ್ರೋಲ್ ಇಟ್ಕೋಬೇಕು, ನಮ್ಮ ಮೈಂಡನ್ನು ಕಂಟ್ರೋಲ್ ಇಟ್ಕೋಬೇಕು. ನೀಟಾಗಿ ನಿಧಾನಕ್ಕೆ ಮೆಡಿಟೇಷನನ್ನು ಮಾಡಬೇಕು. ಮೆಡಿಟೇಷನ್ ಜೊತೆಯಲ್ಲಿ ಮೆಡಿಟೇಷನ್ ಮಾಡ್ತಾ ಇರುವಾಗ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ವಿಜುವಲೈಸೇಷನನ್ನು ಮಾಡ್ಕೋಬೇಕು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು. ಅದರಲ್ಲೇ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರಿಂದ ಆದಷ್ಟು ಬೇಗ ಯೂನಿವರ್ಸಿಗೆ ನಮ್ಮ ಒಂದು ವಿಶ್ ತಲುಪಿ ಅದು ಫುಲ್ ಆಗಿ ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ತುಂಬ ಜನರಿಗೆ ಆಗ್ತಿರೋದೇ ಇದು. ಮೆಡಿಟೇಷನ್ಗೆ ಅಂತ ಕೂತ್ಕೊಳ್ತೀವಿ, ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ತುಂಬ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀವಿ. ಅಯ್ಯೋ ನಾನು ಮಾಡ್ತಾ ಇರೋದು ಇದಲ್ಲ ಅಂತ ಅಂದ್ಕೊಳ್ತೀವಿ, ಮತ್ತೆ ಟೈಟಾಗಿ ಬಿಗಿ ಹಿಡ್ಕೊಳ್ತೀವಿ, ಅಲ್ಲೇ ಒಂದೇ ಕಡೆ ಕೇಂದ್ರೀಕರಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಅಲ್ಲಿ ತುಂಬ ಫೋರ್ಸ್ ಮಾಡ್ತಾ ಇರ್ತೀವಿ. ಆ ಥರ ಫೋರ್ಸ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ನಿಮ್ಮ ಮೈಂಡು ನಿಮಗೆ ಕಂಟ್ರೋಲಿಗೆ ಬರ್ತಾ ಇರಲ್ಲ. ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದರೆ ನೀವು ವಿಜುವಲೈಸೇಷನನ್ನು ನೀಟಾಗಿ ಕರೆಕ್ಟಾಗಿ ಅಫರ್ಮೇಷನನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಲ್ಲ. ಸೊ ಆವಾಗ ನೀವು ಈ ಮಿಸ್ಟೇಕ್ಸ್ಗಳನ್ನು ಫಸ್ಟು ಬಿಡಬೇಕಾಗತ್ತೆ. ಮೆಡಿಟೇಷನನ್ನು ಮಾಡುವಾಗ ಕೂಲಾಗಿರಬೇಕು, ಕಾಮ್ ಆಗಿರಬೇಕು. ಯಾವುದೇ ಒಂದು ಇಮ್ಯಾಜಿನೇಷನ್ ನಿಮಗೆ ಬಂದರೆ, ನಿಮ್ಮ ಥಿಂಕಿಂಗಲ್ಲಿ ಏನಾದರೂ ಬಂತು ಅಂದರೆ ಅದನ್ನು ಸ್ವಲ್ಪ ಏನೂ ಮಾಡಬಾರ್ದು, ಇಗ್ನೋರ್ ಮಾಡಬೇಕಷ್ಟೇ. ಇವಾಗ ಅದನ್ನು ಬಂತು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಬಿಡೋದಲ್ಲ. ಸುಮ್ಮನೆ ಅದನ್ನು ಅದ್ರ ಪಾಡಿಗೆ ಮತ್ತೆ ಅದನ್ನು ಇಗ್ನೋರ್ ಮಾಡಬೇಕು, ಮತ್ತೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ಬೇಕು. ಯಾವುದೋ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಸೊ ಅದನ್ನು ಮತ್ತೆ ಇಗ್ನೋರ್ ಮಾಡಬೇಕು, ಮತ್ತೆ ಇದು ಮಾಡಬೇಕು. ಸೊ ಈ ಥರ ಮಾಡ್ತಾ ಹೋಗಬೇಕೇ ವಿನಃ ಅದನ್ನೇ ಯೋಚನೆ ಮಾಡಿಕೊಂಡು ಅದರಲ್ಲೇ ಮತ್ತೆ ಹೋಗಿ ಪೂರ್ತಿ ಮೆಡಿಟೇಷನ್ ಒಂದು 20 ನಿಮಿಷ ಮೆಡಿಟೇಷನ್ ಮಾಡುವಾಗ 20 ನಿಮಿಷದ ಒಂದು ಪಿಕ್ಚರ್ ನೋಡ್ಕೊಂಡು ಬಂದುಬಿಟ್ರೆ ಕಷ್ಟ ಆಗಿಬಿಡತ್ತೆ.
ಅಂದರೆ ಇಮ್ಯಾಜಿನೇಷನ್ ಪಿಕ್ಚರ್ ನೋಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬಿಡಬೇಕು. ಇಮ್ಯಾಜಿನೇಷನ್ ಬಂದದ್ದು, ಥಿಂಕಿಂಗ್ ಬಂದಿದ್ದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅದನ್ನು ಮತ್ತೆ ಇಗ್ನೋರ್ ಮಾಡಬೇಕು. ಮತ್ತು ನಿಮ್ಮ ಹತ್ರ ಏನು ಬೇಕೋ ಅದರ ಕಡೆ ನೀವು ವಾಲಬೇಕು. ಈ ಮಿಸ್ಟೇಕ್ಸ್ನ ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಮ್ಯಾನಿಫೆಸ್ಟೇಷನ್ ಹೇಗಿರಬೇಕು, ಅದನ್ನು ಹೇಗೆ ಮಾಡ್ಕೋಬೇಕು, ಅದನ್ನು ಯಾವ ಥರ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ಮ್ಯಾನಿಫೆಸ್ಟೇಷನ್ ಹೇಗಿರಬೇಕು ಅಂದರೆ, ಅದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಆಗಬೇಕು, ಇದು ನನಗೆ ಆಗೇ ಆಗತ್ತೆ, ಇಷ್ಟೇ ಆಗಬೇಕು ಅನ್ನುವಂಥದ್ದು ಅಷ್ಟೇ ಇರಬೇಕು. ಅದನ್ನು ಬಿಟ್ಟು ಬೇರೆ ಏನೂ ಇರಬಾರ್ದು. ನಮ್ಮ ಒಂದು ಮೈಂಡಲ್ಲಿ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ನಲ್ಲಿ, ನಮ್ಮ ಒಂದು ಯೂನಿವರ್ಸಲ್ಲಿ ನೋ ಅನ್ನುವಂಥ ವರ್ಡಿಗೆ ಯಾವುದೇ ಥರದ ಇಮೇಜ್ ಇರೋದಿಲ್ಲ. ಹಾಗಾಗಿನೇ ಮೆಡಿಟೇಷನನ್ನು ಮಾಡ್ಕೊಳ್ಳುವಾಗ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ, ವಿಜುವಲೈಸೇಷನನ್ನು ಮಾಡ್ಕೊಳ್ಳುವಾಗ ಫುಲ್ ಆಗಿದೆ ಅನ್ನುವಂಥ ರೀತಿಯಲ್ಲೇ ಮಾಡ್ಕೋಬೇಕಾಗಿ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ನೋಡು, ನೀವೇನೇ ಅಂದರೂ ಕೂಡ, ನೀವೇನೇ ಹೇಳಿದರೂ ಕೂಡ ಮೇಲೆ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾರೆ. ಸೊ ಅವರು ಅಸ್ತು ಅಂತ ಹೇಳಿಬಿಡ್ತಾರೆ, ಅದೇ ಥರ ಆಗತ್ತೆ ಅಂತ. ಅಂದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನಸ್ಸಿದ್ರೆ ಮಾರ್ಗ, ಈ ಥರದ್ದು ನಮಗೆ ಸಾಕಷ್ಟು ನಾವು ಕೇಳ್ತಿರ್ತೀವಿ. ಸೊ ಇದಕ್ಕೆ ಒಂದು ಹೆಸರನ್ನು ಕೊಟ್ಟಿರುವಂಥದ್ದು ನಮ್ಮ ನ್ಯೂರೋ ಸೈನ್ಸಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಆಗಬೇಕು ಅಂದ್ಕೊಂಡಿದ್ದೀವೋ ಅದು ಮಾತ್ರ ಆಗುವಂಥದ್ದು. ಏನು ಆಗಬೇಕು ಅಂತ ಇದೆಯೋ ಅದಷ್ಟೇ ಆಗಬೇಕು. ಅದು ಹೇಗಾಗುತ್ತೋ ಗೊತ್ತಿಲ್ಲ, ಆಗಬೇಕು ಅಂದರೆ ಆಗಬೇಕಷ್ಟೇ ಅನ್ನುವಂಥದ್ದು. ತುಂಬ ಜನರು ಸಾಧಕರನ್ನು ನಾವು ನೋಡಿರ್ತೀವಿ. ಸೊ ಅವರ ಬ್ಯಾಕ್ಗ್ರೌಂಡ್, ಅವರು ಚಿಕ್ಕಂದಿನಿಂದ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹಿಸ್ಲಿಕ್ಕೂ ಕೂಡ ಆಗಲ್ಲ. ಅವರ ಒಂದು ಲೈಫ್ ಸ್ಟೋರಿಯನ್ನು ನೋಡಿದಾಗ ನಾವು ಅಯ್ಯೋ ಪಾಪ ಎಷ್ಟು ಇದ್ರಲ್ಲ ಇವರು, ಯಾವ ಥರ ಆಯ್ತಲ್ಲ ಅಂತ ನಾವು ಫೀಲ್ ಆಗ್ತಿರ್ತೀವಿ. ಖಂಡಿತ ಯಾವ ರೀತಿ ಅವ್ರು ಮಾಡಿದರು ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ. ಅಂದರೆ ಆ ಥರ ಅವರು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತಾರೆ. ಅವ್ರು ಮಾಡ್ಕೊಂಡಿರುವಂಥದ್ದು ಏನೂ ಇಲ್ಲ. ಅದು ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ನಾನು ಇದಾಗಬೇಕು ಅಷ್ಟೇ, ಆ ಥರ ಅಂದ್ಕೊಂಡಿರ್ತಾರೆ. ನಾವಿವಾಗ ಯಾರಾದರೂ ಆಯಿತು, ನಾವೊಂದು ಒಬ್ಬ IAS ಅಧಿಕಾರಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನೊಬ್ಬ ಕನ್ನಡ ಸ್ಟೂಡೆಂಟ್ಸು, ಕನ್ನಡ ಮೀಡಿಯಮಲ್ಲಿ ನಾವು ಓದ್ತಾ ಇದ್ದೀನಿ. ಇವಾಗ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಇದೆ. ಹಾಗೆ ನಾವು ತುಂಬ ಬಡವರಿದ್ದೀವಿ, ನಮಗೆ ಕೋಚಿಂಗ್ ತೊಗೊಳಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ, ಹೀಗೆ ನಾನಾ ಕಾರಣಗಳನ್ನು ಹುಡ್ಕೊಂಡು ನಾವೇನಾದರೂ ಅಲ್ಲೇ ಇದ್ಬಿಟ್ವಿ ಅಂದರೆ ಖಂಡಿತ ಅಲ್ಲೇ ಇದ್ಬಿಡ್ತೀವಿ. ಬಟ್ ನನಗೇನು ಗೊತ್ತಿಲ್ಲ, ನಾನು ಕನ್ನಡ ಮೀಡಿಯಮ್ಮು ಅದು ಇದು ಮ್ಯಾಟ್ರೇ ಅಲ್ಲ, ನಾನು IAS ಆಗಬೇಕು ಅಂದರೆ IAS ಆಗಬೇಕು ಅಷ್ಟೇ, ಆ ಥರ ಅಂದ್ಕೊಂಡು ಏನಾದರೂ ಅವ್ನು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ವರ್ಕನ್ನು ಆ್ಯಕ್ಟಿವ್ ಮಾಡಿದ ಅಂತ ಹೇಳಿದ್ರೆ ಖಂಡಿತ ಆತ ಸಕ್ಸಸ್ಫುಲ್ ಆಗ್ತಾನೆ. ನೀವಿಲ್ಲಿ ಮ್ಯಾನಿಫೆಸ್ಟೇಷನನ್ನು ಎಷ್ಟು ಮಾಡ್ಕೊಳ್ತೀರೋ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಆ್ಯಕ್ಷನ್ ಕೂಡ ಇರಬೇಕಾಗತ್ತೆ. ನಿಮ್ಮ ಆ್ಯಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಷನ್ ಇಲ್ಲದೆ ಯಾವುದೂ ಕೂಡ ಆ್ಯಕ್ಟಿವೇಟ್ ಆಗಲ್ಲ, ಇದು ನೆನಪಿರಲಿ. ಹಾಗಾಗಿ ತುಂಬ ಜನರಿಗೆ ಹೇಳುವಂಥದ್ದು, ಮ್ಯಾನಿಫೆಸ್ಟೇಷನ್ ಜೊತೆಗೆ ಅದಕ್ಕೇನು ಬೇಕೋ ಅದನ್ನು ಮಾಡಬೇಕು. ಎಲ್ಲರೂ ಕುತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅನ್ನುವಂಥದ್ದಲ್ಲ. ನೀವು ಪ್ರತಿನಿತ್ಯನೂ ಕೂಡ, ಪ್ರತಿ ಕ್ಷಣವೂ ಕೂಡ ನೀವೇನು ಮಾಡ್ತಾ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಾಗೆ ನೀವೇನು ವಿಷನ್ನು ನಿಮ್ಮದು ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಬೇಕಾಗಿರುವಂಥದ್ದು ಏನಿದೆಯೋ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ವರ್ಕ್ ಮೂವ್ ಆಗ್ತಿರಬೇಕು. ಇದ್ರ ಜೊತೆಗೆ ನಿಮ್ಮ ಒಂದು ವರ್ಕ್, ನಿಮ್ಮ ಒಂದು ನೀವೇನು ಅಂದ್ಕೊಂಡಿದ್ದೀರಾ ಅದು ಫುಲ್ ಆಗುತ್ತೆ. ಏನೇ ಇರ್ಬೋದು, ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಯಾವುದೇ ಕೆಲಸ ಇರಲಿ, ಯಾವುದೇ ಒಂದು ವರ್ಕ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದಕ್ಕೆ ನಮ್ಮದು ಒಂದು ಶ್ರಮ ಅನ್ನುವಂಥದ್ದು ಇರಬೇಕು. ಅದು ನಾವು ಬೆಳಗ್ಗೆ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಟ್ಟು ನಾ ಕ್ಲಾಸಿಗೆ ಟಾಪರ್ ಆಗಬೇಕು ಅಂತ ಹೇಳಿದರೆ, ನೀವು ಓದಲೇ ಇಲ್ಲ ಅಂತಂದರೆ ಕ್ಲಾಸಿಗೆ ಹೇಗೆ ಟಾಪರ್ ಆಗ್ತೀರಾ? ಸ್ಕೂಲಿಗೆ ಹೋಗಲೇ ಇಲ್ಲ ಅಂತಂದರೆ ಹೇಗಾಗ್ತೀರಾ? ಹಾಗಲ್ಲ ಅಲ್ವಾ. ನಿಮ್ಗೇನು ಬೇಕೋ ಅದನ್ನು ಆ್ಯಕ್ಷನ್ ಮಾಡಬೇಕು. ನಿಮ್ಗೇನು ಬೇಕು ಅಂತ ಅನಿಸಿರುತ್ತೋ ಅದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಬೇಕು. ಆವಾಗ ನೀವು ಮಾಡಿರುವಂಥ ಕೆಲಸಕ್ಕೆ ತಕ್ಕ ಪ್ರತಿಫಲವಾಗಿ ಯೂನಿವರ್ಸ್ ನಮಗೆ ಕೊಡುತ್ತೆ. ಆಗ ನಮಗೆ ಒಳ್ಳೆಯದಾಗತ್ತೆ. ನಾವಿವಾಗ ತುಂಬ ಕಷ್ಟಪಟ್ಟಿರ್ತಾರೆ, ಕೆಲವೊಬ್ಬರು ತುಂಬ ಕಷ್ಟಪಟ್ಟಿರ್ತಾರೆ, ಬಟ್ ಅವರಿಗೆ ಪ್ರತಿಫಲವಾಗಿ ಏನು ಸಿಗ್ತಾನೆ ಇರಲ್ಲ. ಅಂದರೆ ಸಕ್ಸಸ್ಸು ಸ್ವಲ್ಪ ಡಿಲೇ ಆಗ್ತಿರತ್ತೆ. ಸೊ ಈ ಸಕ್ಸಸ್ ಡಿಲೇ ಆಗಬಾರ್ದು. ನಮ್ಮ ಒಂದು ಕಷ್ಟಕ್ಕೆ ನಾವೊಂದು ಎಷ್ಟು ಕಷ್ಟಪಟ್ಟು ದುಡಿತಾ ಇರುವಂಥದ್ದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗಬೇಕು ಅಂತಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಒಂದು ದೈವಶಕ್ತಿ ಅನ್ನುವಂಥದ್ದು, ಒಂದು ಯೂನಿವರ್ಸಿನ ಒಂದು ಪವರ್ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗಿಬಿಟ್ಟು ನಮಗೆ ಅಸ್ತು ಅಂತ ಹೇಳಿದರೆ ನಾವು ಬೇಗನೆ ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ನಮ್ಮ ಮೈಂಡ್, ನಮ್ಮ ಬಾಡಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಾವೇನು ಅಂದ್ಕೊಂಡಿದ್ದೀವೋ ಅದು ಸಾಧನೆ ಮಾಡಲಿಕ್ಕೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುವಂಥ ಈ ಎಲ್ಲ ಸಿಚುವೇಶನ್ ಕೂಡ ತುಂಬಾ ಕಾರಣಕರ್ತ ಆಗ್ತಾರೆ. ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ.
ಹಾಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಇನ್ನೊಂದು ಮಿಸ್ಟೇಕ್ಸನ್ನು ಮಾಡ್ತಿರ್ತೀವಿ. ಆ ಮಿಸ್ಟೇಕ್ಸನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನು ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀವಿ. ಇವಾಗ ನನಗೆ ಏನೋ ಒಂದು ಬೇಕಾಗಿರುತ್ತೆ. ಅಂದರೆ ಇವಾಗ ನನಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ, ಯಾವುದೋ ಹೆಲ್ತ್ ಸಮಸ್ಯೆ ಇದೆ, ಅಥವಾ ಯಾವುದೋ ಒಂದು ವರ್ಕ್ ನನಗೆ ಆಗ್ತಾ ಇಲ್ಲ. ನಾನು ತುಂಬ ದಿನದಿಂದ ಯಾವುದೋ ಒಂದು ವರ್ಕ್ಗೆ ಕೈ ಹಾಕಿದ್ದೀನಿ, ಸೊ ಆಗ್ತಾ ಇಲ್ಲ. ಆ ವರ್ಕ್ ಕೈಗೂಡಬೇಕು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನನ್ನು ಡೈಲಿ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ಆದರೂ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ದೃಢವಾದಂಥ ನಂಬಿಕೆಯನ್ನು ಇಟ್ಟು ಅಲ್ಲಿ ಯಾವುದೇ ಥರದ ಅನುಮಾನ ಬೇಡ. ನಿಮಗೆ ಆಗುತ್ತೋ ಇಲ್ವೋ, ಒಂದು ಸಾರಿ ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡಿಕೊಂಡು ಇವಾಗ ಒಂದು 10 ದಿನ ಮಾಡಿದ್ದೀರಾ, 11ನೇ ದಿನಕ್ಕೆ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ನೀವು ಅಯ್ಯೋ ಇದಾಗುತ್ತೋ ಇಲ್ವೋ ಅಂತ ಒಂದು ಸಾರಿ ಅಂದ್ರಿ ಅಂತಂದರೆ, ಆ 10 ದಿನದ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೊಂಡಿರುವಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್ ಏನಿದೆಯಲ್ಲ, ಅಲ್ಲಿ ಒಂದು ನೆಗೆಟಿವ್ ಆದಂಥ ಥಾಟ್ ಸೇರ್ಕೊಂಡ್ಬಿಟ್ಟು, ಒಂದೇ ಒಂದು ನೆಗೆಟಿವ್ ಆದಂಥ ಥಾಟ್ ಸೇರಿಕೊಂಡು ನಿಮ್ಮ ಒಂದು ನಂಬಿಕೆನ ಹಾಳು ಮಾಡಿಬಿಡುತ್ತೆ. ಇವಾಗ ಶುದ್ಧವಾದಂಥ ಒಂದು ಕೊಡಪಾನ ಹಾಲಿಗೆ ಒಂದು ಹನಿ ಹುಳಿಯನ್ನು ಹಾಕಿಬಿಟ್ರೆ ಆ ಹಾಲು ಕೆಟ್ಟುಬಿಡತ್ತೆ. ಕೆಟ್ಟು ಮೊಸರಾಗುತ್ತೆ, ಅದೆಲ್ಲ ಪ್ರಶ್ನೆ. ಕೆಟ್ಟುಬಿಡತ್ತೆ ಅಂತ ಅಲ್ಲ. ಆದರೆ ನಾನು ಹೇಳ್ತಾ ಇರುವಂಥದ್ದು, ನಮ್ಮ ಒಂದು ನಿಷ್ಕಲ್ಮಶವಾದಂಥ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಲ್ಲಿ ಹೋಗ್ಬಿಟ್ಟು ಈ ನೆಗೆಟಿವ್ ಥಾಟ್ ಸೇರ್ಕೊಳ್ತು ಅಂತಂದರೆ, ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಸೇರ್ಕೊಳ್ತು ಅಂತಂದರೆ, ನಮ್ಮೊಳಗಡೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದೇನಾದರೂ ಥಾಟ್ಸ್ ಸೇರ್ಕೊಳ್ತು ಅಂತಂದರೆ, ಆಗ ನಾವು ಭರವಸೆಯನ್ನು ಕಳ್ಕೊಳ್ತೀವಿ. ಭರವಸೆಯನ್ನು ಕಳ್ಕೊಂಡ್ವಿ ಅಂತಂದರೆ ಆ ಕೆಲಸದಲ್ಲಿ ನಿರುತ್ಸಾಹ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮತ್ತೆ ಜಾಸ್ತಿ ಪ್ರಾಬ್ಲಮ್ಸ್ಗಳೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ ವಿನಃ ಯಾವುದೇ ಆದಂಥ ಪಾಸಿಟಿವ್ ಮೈಂಡ್ಸೆಟ್ ಬರಲ್ಲ. ಇದು ನಿಜ ಅಂತ ಅನಿಸುತ್ತೆ ಇಲ್ವಾ? ಸ್ವಲ್ಪ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಖಂಡಿತ ನಿಜ ಅನಿಸುತ್ತೆ. ಇದು ನಮ್ಮ ಲೈಫಲ್ಲಿ ಇದನ್ನು ನಾವು ಪ್ರತಿನಿತ್ಯನೂ ಅಳವಡಿಕೆ ಮಾಡಿಕೊಳ್ಳೇಬೇಕು. ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ದೃಢವಾದಂಥ ನಂಬಿಕೆ ಮಾತ್ರ ಇರಬೇಕು. ನಂಬಿಕೆ ಇರಲಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಇದು 100%. ಯಾವುದೇ ರೀತಿಯಾದಂಥ ನಂಬಿಕೆ ನಿಮ್ಗೆ ಇರಲಿಲ್ಲ, ಅನುಮಾನ ಇತ್ತು, ಆಗುತ್ತೋ ಇಲ್ವೋ ಈ ಥರದ್ದು ಅಂದ್ಕೊಂಡ್ರಿ ಅಂತಂದರೆ, ಇಲ್ಲಿ ಇಲ್ಲ ಅನ್ನುವಂಥ ವರ್ಡಿಗೆ ಯಾವುದೇ ಥರದ ಇಮ್ಯಾಜಿನೇಷನ್ ಇರೋದಿಲ್ಲ. ಸೊ ಹಾಗಾಗಿ ಸಕ್ಸಸ್ಫುಲ್ ಅನ್ನುವಂಥದ್ದು ಕೂಡ ಸಿಗಲ್ಲ. ಇಷ್ಟನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಮೆಡಿಟೇಷನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಮೆಡಿಟೇಷನನ್ನು ಮಾಡ್ಕೊಳ್ಳುವಾಗ ನಿಮ್ಮ ಮೈಂಡ್ ಯಾವ ಥರ ಇರಬೇಕು ಅನ್ನುವಂಥದ್ದು, ಹಾಗೆ ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಯಾವುದೇ ಥರದ ನೆಗೆಟಿವ್ ಆದಂಥ ಯೋಚನೆ ಮಾಡಬಾರ್ದು. ಇವಿಷ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ರಿ ಅಂತಂದರೆ, ಅದಕ್ಕೆ ತಕ್ಕಾದಂಥ ಆ್ಯಕ್ಷನನ್ನು ಮಾಡಿದ್ರಿ ಅಂದರೆ ಮ್ಯಾನಿಫೆಸ್ಟೇಷನ್ ನಿಮ್ಮ ಕನಸು ಫುಲ್ ಆಗಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಆ್ಯಕ್ಟಿವ್ ಮಾಡ್ಕೊಂಡ್ರಿ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಖಂಡಿತ 100% ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದೇ ಮತ್ತಷ್ಟು ಮಾಹಿತಿಗಳು, ನಮ್ಮ ಜೀವನಕ್ಕೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.